ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಜಸ್ಟ್ ಅಂತಂದರೆ ನಿನ್ನೆ ಬಿಟ್ಟು ಮೊನ್ನೆ ನೈಟ್ ನಿಮ್ಗೆ ಏನಂತಂದರೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ದಾಗಲೇ. ಸೊ ಡೇಟ್ಗಳು ಹರಿದಾಡ್ತಿದ್ದೆ ಆಗಲೇ, ಡೇಟ್ ಎಕ್ಸಾಮ್ ಬಗ್ಗೆ ಎಲ್ಲ ಕೂಡ ಪ್ರಿಪೇರ್ ಆಗಿದೆ. ಶಾರ್ಟ್ಲಿ ಬಿಡ್ತಾರೆ, ಪ್ರಿಪೇರ್ ಮಾಡ್ಕೋರಿ, ಇನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೋರಿ ಅಂತ ಹೇಳ್ತಿದ್ದೆ. ಸೊ ಯಾಕೆ ಹೇಳ್ತಿದ್ದೆ ಅಂತಂದರೆ ಇವಾಗ ಬಿಟ್ಟಿರ್ತಕ್ಕಂಥ ಒಂದು ಜಸ್ಟ್ ಏನಪ್ಪ ಅಂದರೆ ಇಂಟಿಮೇಷನ್ ಆಫ್ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಅಂತ ಬಂದುಬಿಟ್ಟು ಎಲ್ಲರೂ ಕೂಡ ಅಂದರೆ ಬಿ ಎಸ್ ನರ್ಸಿಂಗ್ ಆಯಿತು, ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಮಾಡೋರಿಗೆ ಮತ್ತು ಎಮ್ ಎಸ್ ನರ್ಸಿಂಗು ಎಲ್ಲರಿಗೂ ಕೂಡ ಏನು ಮಾಡೋರು ಅಂತಂದರೆ ಸದ್ಯಕ್ಕೀಗ ಟೆಂಟೇಟಿವ್ ಅಂತ ಬಿಟ್ಟವ್ರೆ. ಅಂತಂದರೆ ಸ್ವಲ್ಪ ಆಜುಬಾಜು ಆಗ್ಬೋದು, ಅಂದರೆ ಕಡಿಮೆ ಕೆಳಗಡೆ ಅಂತೂ ಆಗೋಲ್ಲ, ಮೇಲೆ ಆಗುತ್ತೆ ನೋಡಿ. ಡಿಸೆಂಬರ್ 1ವರೆಗೂ ಕೂಡ ಯಾಕಾಗಲ್ಲ ಅಂತಂದರೆ ಡಿಸೆಂಬರ್ 1 ಕೂಡ MBBS ಎಕ್ಸಾಮಿನೇಷನ್ ನಡೀತವೆ. ಸೊ ಹಂಗಾಗಿ ಡಿಸೆಂಬರ್ 1 ಕೂಡ ಯಾವುದೇ ರೀತಿ ಎಕ್ಸಾಮ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಹಂಗಾಗಿ ಇವಾಗ ಬಿಟ್ಟಿರ್ತಕ್ಕಂಥ ಶೆಡ್ಯೂಲಲ್ಲಿ ಏನಪ್ಪ ಇದೆ ಅಂತಂದರೆ ಇಲ್ಲಿ 3 ಥರನಾಗಿ ಅಂತಂದರೆ ಬಿ ಎಸ್ ನರ್ಸಿಂಗಲ್ಲಿ ಬಂದಾಗೆ ಈಗ ಯಾರೀಗ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು ಆ್ಯನ್ಯುವಲ್ ಸ್ಕೀಮ್ ಅಲ್ಲ ಅಂದರೆ RS5 ಬ್ಯಾಚ್ ಅಂತ ಏನು ಕರಿತೀವಿ ಅವ್ರ ಸ್ಟೂಡೆಂಟ್ ಎಲ್ಲನೂ ಕೂಡ. ಆ್ಯಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಸೆಮಿಸ್ಟ್ರು RS6 ಸ್ಕೀಮ್ ಅಂದರೆ ಸೆಮಿಸ್ಟರ್ ಬ್ಯಾಚ್ ಎಲ್ಲರೂ ಕೂಡ ಅವ್ರಿಗೆ ಮತ್ತು ರೆಗ್ಯುಲರ್ ಮತ್ತು ಸಪ್ಲಿಮೆಂಟ್ರಿ ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಈಗ 10/12/2025 ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಶೆಡ್ಯೂಲು ಡೀಟೇಲಾಗಿ ಬಿಟ್ಟಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಪೋಸ್ಟ್ ಬೇಸಿಕ್ ಅಂದರೆ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಅವ್ರಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಅಂದರೆ ರೆಗ್ಯುಲರ್ ಆ್ಯಂಡ್ ಸಪ್ಲಿಮೆಂಟ್ರಿ ಇನ್ಕ್ಲೂಡ್ ಆಗಿಬಿಟ್ಟು ಇದು ಕೂಡ 10-12 ಅಂತ ಇದೆ. ಆ್ಯಂಡ್ ಅದೇ ರೀತಿಯಾಗಿ MS ನರ್ಸಿಂಗ್ ಆ್ಯಂಡ್ MS ನರ್ಸಿಂಗ್ ಪ್ರಾಕ್ಟೀಸ್ನರ್ ಇನ್ ಕ್ರಿಟಿಕಲ್ ಕೇರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ MS ನರ್ಸಿಂಗ್ ಆ್ಯಂಡ್ MS ನರ್ಸಿಂಗ್ ಪ್ರಾಕ್ಟೀಸ್ನರ್ ಇನ್ ಕ್ರಿಟಿಕಲ್ ಕೇರ್ ರೆಗ್ಯುಲರ್ ಆ್ಯಂಡ್ ಸಪ್ಲಿಮೆಂಟ್ರಿ ಎರಡೂ ಕೂಡ ಕನ್ಸಿಡರ್ ಮಾಡಿಕೊಂಡು 12 ಅಂದರೆ 2 ದಿನ ಲೇಟಾಗಿ ಎಲ್ಲನೂ ಕೂಡ ಅಂದರೆ ನರ್ಸಿಂಗ್ಗೆ ಸಂಬಂಧಪಟ್ಟಾಗೆ 3 ಕೂಡ ಡಿಸೆಂಬರ್ 10 ಆ್ಯಂಡ್ 12 ಸ್ಟಾರ್ಟ್ ಆಗ್ತದೆ. ಇದ್ರ ತಕ್ಕನಾಗಿ ನಿಮ್ಗೆ ಹೇಳೋದಂತಂದರೆ ಲೈಕ್ ಇದು ಫುಲ್ ಡೀಟೇಲ್ ಆಗಿ ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಡೇಟ್ ನಡೀತದಂತ ಇನ್ನೂ ಕೂಡ ಬಿಟ್ಟಿಲ್ಲ. ಓಕೆ, ಜಸ್ಟ್ ಈ ರೀತಿ ಈ ನಡಿತೀವಿ ಎಲ್ಲರೂ ಕೂಡ ಒಂದು ಇಂಟಿಮೇಷನ್ ಕೊಡೋ ರೀತಿ ಕೊಟ್ಟರೆ ಫಸ್ಟ್ ಟೈಮ್ ಕೊಡೋ ರೀತಿಯಾಗಿ. ಯಾಕಂದರೆ ಇದುವರೆಗೂ ಕೂಡ ನಾವು ಯಾವುದೇ ರೀತಿ ಇಂಟಿಮೇಷನ್ ಅಂತ ಕೊಡ್ತಿದ್ದಿಲ್ಲ, ಡೈರೆಕ್ಟ್ ಶೆಡ್ಯೂಲ ಬಿಟ್ಬಿಡ್ತಿದ್ರು. ಈ ಸರ್ತಿ ಒಂದು ಇಂಟಿಮೇಷನ್ ಅಂತ ಕೊಟ್ಟವ್ರೆ. ಸ್ವಲ್ಪ ಆಜುಬಾಜು ಆಗ್ಬೋದು ಅನ್ಸೊಮ್ಮೆ ನಮ್ಮ ಪ್ರಕಾರ ಅಂತಂದರೆ ಡಿಸೆಂಬರ್ 16 ಆನ್ವರ್ಡ್ಸ್ ಅಂತ ಕ್ಯಾಲೆಂಡ್ರಲ್ಲಿದೆ. ಬಟ್ ಹೇಳ್ದಂಗೆ ಡಿಸೆಂಬರ್ 10 ಕೂಡ ಆಗಲ್ಲ ಅಂತ ಹೇಳಿದ್ವಿ. 10 ಮೇಲೇ ಆಗಬೇಕಂತ ಹೇಳ್ತಿದ್ದೆ. ಯಾಕಂತಂದರೆ ನಮ್ಮ ಮಧ್ಯೆ ಯಾವುದಾದ್ರೂ ಬೋರ್ಡ್ ಎಕ್ಸಾಮ್ ತೊಗೊಂಡ್ರೆ ಈಗ ಏನಾಗುತ್ತೆ ಅಂತಂದರೆ ಮಧ್ಯೆ ಬೋರ್ಡ್ ಎಕ್ಸಾಮ್ ತೊಗೊಳಕ್ಕೆ ಬರಲ್ಲ. ಈಗ ಡಿಸೆಂಬರ್ 2 ಹಿಡಿದ್ಬಿಟ್ಟು ಡಿಸೆಂಬರ್ 9 ಕೂಡ ಅಷ್ಟೇ ಯಾವುದಾದ್ರೂ ಇತ್ತಂದರೆ ನಡೆಸಬೇಕಾಗುತ್ತೆ. ಆವಾಗ ಸ್ವಲ್ಪ ಕಷ್ಟ ಇದ್ದರೆ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಅದಾದಮೇಲೆ ಏನಾಗುತ್ತೆ ಡಿಸೆಂಬರ್ 10 ಆದ ತಕ್ಷಣ ನಮ್ಮ ನರ್ಸಿಂಗ್ ಅವ್ರಿಗೆ ಟೈಮ್ ಬೇಕೀಗ. ಎಲ್ಲನೂ ಕೂಡ ಎಲ್ಲ ಸೆಮಿಸ್ಟರ್ ಬೇಸ್ ತೊಗೋರಿ ಮತ್ತು ಈಗ ಇಯರ್ ಬೇಸ್ ತೊಗೊಳ್ಬೋದು. ಅದೇ ರೀತಿಯಾಗಿ ಮತ್ತು ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಮತ್ತು MS ನರ್ಸಿಂಗ್ ಎಲ್ಲ ಇನ್ಕ್ಲೂಡ್ ಮಾಡುವಾಗ ಸೆಂಟರ್ಸ್ಗಳು ಭಾಳ ಬೇಕಾಗ್ತವೆ. ಆ್ಯಂಡ್ ಅದೇ ರೀತಿಯಾಗಿ ಟೈಮು ಕೂಡ ಅವೈಲೇಬಿಲಿಟಿ ಭಾಳ ಬೇಕು. ಸೊ ವರ್ಷನೂ ಕೂಡ ನಮ್ಗೆ ಏನಾಗ್ತಿತ್ತು ಜನವರಿಲಿ ನಡೀತಾ ಇತ್ತು. ಈಗ ಡಿಸೆಂಬರ್ಲಿ ಯಾಕೆ ಆಗುತ್ತೆ ಅಂತಂದರೆ ಹೀಗೆ ವರ್ಷ ಏನಾಗ್ತದೆ ಸ್ವಲ್ಪ ಅಕಾಡೆಮಿಕ್ ಇಯರ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊತ ಬರ್ತಾರೆ, ಆಯಿತಾ. ಆ್ಯಂಡ್ ಇದರಲ್ಲಿ ಕೆಲವೊಂದು ಏನು ಕೊಟ್ಟರು ಅಂದರೆ ದ ಡಿಟೇಲ್ ಟೈಮ್ ಟೇಬಲ್ ಆ್ಯಂಡ್ ಎಕ್ಸಾಮಿನೇಷನ್ ಗೈಡ್ಲೈನ್ಸ್ ವಿಲ್ ಬಿ ನೋಟಿಫೈಡ್ ಸೆಪ್ರೇಟ್ಲಿ ಇನ್ ಡ್ಯೂ ಕೋರ್ಸ್ ಅಂತಂದು. ಆ್ಯಂಡ್ ಆಲ್ ಅಫಿಲೇಟೆಡ್ ಕಾಲೇಜಸ್ ಆರ್ ರಿಕ್ವೆಸ್ಟ್ ಟು ಪ್ಲ್ಯಾನ್ ದೇರ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಇಂಟರ್ನಲ್ ಅಸೆಸ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ರಿಲೆವೆಂಟ್ ರೆಗ್ಯುಲೇಷನ್ಸ್ ಟೇಕಿಂಗ್ ದ ಅಬೋವ್ ಶೆಡ್ಯೂಲ್ ಇಂಟು ಕನ್ಸಿಡರೇಷನ್ ಅಂತಂದರೆ ಮೇಲ್ಗಡೆ ಇರತಕ್ಕಂಥ ಈ ಟೈಮ್ ಟೇಬಲ್ ನೋಡ್ಕೊಂಡು ಆ ಕಾಲೇಜ್ನವ್ರು ಎಲ್ಲರೂ ಕೂಡ ಕಳಿಸಿದ್ದಾರೆ. ಇದನ್ನು ಈ ರೇಂಜಿಗೆ ನಡೆಸ್ತೀವಿ, ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಲೈಕ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರು ಇರ್ತದೆ ಮತ್ತು ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಮಾಡಿರಲ್ಲ. ಈಗ ಲೈಕ್ ಅಸೆಸ್ಮೆಂಟ್ ಮಾಡೋದಿರುತ್ತೆ, ಇಂಟರ್ನಲ್ ಅಸೆಸ್ಮೆಂಟ್ ಮಾಡೋದು ಇನ್ನೂ ಕೂಡ ಮುಗಿಸ್ಕೊಂಡಿರಲ್ಲ, ಈಗಲೇ ಮುಗಿಸ್ಕೋರಿ. ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಲೇಬೇಕಲ್ವ ಹೆಂಗಿದ್ರು ನಿಮ್ಗೆ. ಯಾಕಂದ್ರೆ ರಿಸಲ್ಟಲ್ಲಿ ಪಬ್ಲಿಷ್ ಆಗುವಾಗ ಇಂಟರ್ನಲ್ ಬಂದಿರುತ್ತೆ, ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿ ಬಂದಿರ್ತದೆ. ಅಂದರೆ ಏನಾದರೂ ಮಿಸ್ಟೇಕ್ ಬಿಡಬಾರ್ದು. ಯಾಕಂದರೆ ಈ ಓಸತಿ ಏನಾಗಿದೆ ನಿಮಗೆ ಗೊತ್ತಿದೆ, ಎಷ್ಟೋ ಹುಡುಗರು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ ವಿತ್ ರಿಸಲ್ಟ್ ಬಂತು. ಯಾಕೆ ಎಷ್ಟೊಂದು ಕಾಲೇಜಸ್ ಏನಪ್ಪ ಅಂದರೆ ಅವ್ರದ್ದು ಆ್ಯಕ್ಟಿವಿಟೀಸ್ ಮಾಡಲಾರ್ದೆ ಸುಮ್ಮನೆ ಹಂಗೆ ಇಟ್ಕೊಂಡ್ರು, ಅಂದರೆ ವಿತ್ ಹೆಲ್ಡ್ ಅಂತಾರೆ ತಮ್ಮ ಹತ್ರ ಇಟ್ಕೊಂಡ್ರು. ಆಮೇಲೆ ಕಾಲೇಜವ್ರಿಗೆ ಗೊತ್ತಾಗಿ ಮಾರ್ಕ್ಸ್ ಎಲ್ಲ ಆ್ಯಡ್ ಮಾಡಿ ಅವಾಗ ರೀಪಬ್ಲಿಷ್ ಮಾಡ್ತಾರೆ. ಸೊ ಈ ರೇಂಜ್ಗೆ ಎಲ್ಲನೂ ಕೂಡ ತಪ್ಪಾಡೋದು ಅನ್ನೋಕ್ಕೋಸ್ಕರ ಈಗಲೇ ಹೇಳ್ತಿದ್ದಾರೆ ಯೂನಿವರ್ಸಿಟಿ ಕಡೆ ಒಳ್ಳೆ ಈ ಥರ ಮಾಡಿತ್ತಂದರೆ ಕಾಲೇಜವ್ರಿಗೆ ಏನಾದರೂ ಮಿಸ್ಟೇಕ್ ಆಯ್ತಂದ್ರೆ ಅಂದರೆ ಏನಾದರೂ ಬಿಟ್ಟಿತ್ತಂದರೆ ಈಗಲೇ ಏನು ಮಾಡ್ತಾರೆ ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಹಂಗಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಇಶ್ಯೂಡ್ ಫಾರ್ ಅಡ್ವಾನ್ಸ್ ಇಂಟಿಮೇಷನ್ ಆ್ಯಂಡ್ ನೆಸೆಸರಿ ಪ್ರಿಪ್ರೇಷನ್ ಅಂತಂದರೆ ಏನಾದರೂ ನೆಸೆಸರಿ ಇತ್ತಂದ್ರೆ ಅವಶ್ಯಕತೆ ಇರ್ತಕ್ಕಂಥ ಏನಾದರೂ ಪ್ರಿಪ್ರೇಷನ್ ಇತ್ತಂದ್ರೆ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಇಶ್ಯೂಡ್ ಮಾಡಿರೋದು. ಓಕೆ ಸರಿ, ಏನಾಗಲಿ ಈಗ ಅದನ್ನ ಬಿಟ್ಟಾಕ್ರಿ. ನಿಮ್ಮ ಕಡೆಯಿಂದ ಕಾಲೇಜ್ನವ್ರು ಅಂತೂ ಮಾಡ್ಕೊತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಈಗ ಎಲ್ಲನೂ ಕೂಡ ನಿಮ್ಮ ಕಾಲೇಜವ್ರಿಗೆ ಗೊತ್ತಿರ್ತದೆ. ಯಾಕಂದ್ರೆ ವರ್ಷನ್ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಲೇಜಸ್ ಅಷ್ಟೇ ಯಾರದ್ದು ಗೊತ್ತಿರಲ್ಲ. ಈಗ ಏನಪ್ಪ ಅಂತಂದರೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊರಿ. ಓಕೆ, ಈಗ ಏನು ಮಾಡ್ತೀನಿ ಅಂತಂದರೆ ಈಗ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಕೊಟ್ಟಿರ್ತೀನಿ. ಮ್ಯಾಕ್ಸಿಮಮ್ ಆಲ್ PDF ಯಾವಾಗಲೂ ಸೆಂಡ್ ಮಾಡಿಬಿಟ್ಟಿದ್ದೀನಿ ನಾನು. ನಿಮ್ಗೆ ಏನು ಮಾಡ್ಬೇಕಂತಂದ್ರೆ ಹೋಗಬೇಕು 3 ಡಾಟ್ಸ್ಗಳ ಮೇಲ್ಗಡೆ ಅಂದರೆ ಸರ್ಚ್ ಬಾಕ್ಸ್ ಇರ್ತದೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು, ಏನಾದರೂ ಟಾಪಿಕ್ ಬೇಕಂದ್ರೆ ಸರ್ಚ್ ಮಾಡ್ಕೊರಿ, ನಿಮ್ಗೆ ಆಟೋಮೆಟಿಕ್ಲಿ ಸಿಗ್ತದೆ. ಇಲ್ಲಾಂತಂದರೆ ವಿದ್ಯಾಹರಿ.com ಅಂತ ಏನು ಕಾಣಿಸ್ತದೆ ಅಲ್ಲಿ ಹೋಗಿ ನಿಮಗೆ PDFಗಳು ಮ್ಯಾಕ್ಸಿಮಮ್ ಅಲ್ಲಿಯೂ ಕೂಡ ಏನು ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀನೇ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ಹೋಗ್ಬಿಟ್ಟು ಅಲ್ಲೂ ಕೂಡ ಸರ್ಚ್ ಮಾಡ್ಕೊರಿ, ಎಲ್ಲನೂ ಕೂಡ ಸಿಗ್ತದೆ. ಆ್ಯಂಡ್ ಇಲ್ಲಪ್ಪ ಅಂದ್ರೆ ಇನ್ನೂ ಕೂಡ ಟೈಮ್ ಇದೆ, ಬೇಡ ಟೈಮ್ ಇದೆ. ಈಗಲಿದ್ದನ್ನು ಕೂಡ ನೀವೇನಾದರೂ ಓನಾಗಿ ನೋಟ್ಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗಂಗಿದ್ರೆ ಓದ್ಬೋದು. ಬಟ್ ಇದೇ ಟೈಮ್ ಇದೆ ಅಂತ ಕೂತ್ರೆ ಹೋಗುತ್ತೆ, ಹಿಂಗೆ ಹೋಗುತ್ತೆ ಟೈಮು. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಡಿ, ಆಯಿತಾ.
ಸೊ ಈ ಶಾರ್ಟ್ಲಿ ಓಕೆ ಆದಷ್ಟು ಬೇಗನೆ ಮಾಡ್ತಾರೆ, ಫೈನಲ್ ಶೆಡ್ಯೂಲ್ ಬಿಡ್ತಾರೆ, ಡೇಟ್ ಅಂತೂ ಏನು ಕೊಟ್ಟಿಲ್ಲ. ಓಕೆ ಅದು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ವರಿಬೇಡ. ಇದಿಷ್ಟೇ ಏನಂತಂದರೆ ಈ ಪ್ರಿಪೇರ್ ಮಾಡ್ಕೊರಪ್ಪ ಅಂತ ಹೇಳ್ತಿದ್ದೀನಿ. ಸರಿ, ಏನೇ ಆದರೂ ಇದ್ರ ತಕ್ಕ ಅಪ್ಡೇಟ್ ಬಂತಂದರೆ ಎಲ್ಲರೂ ಕೂಡ ಗೊತ್ತಿರೋ ವಾಟ್ಸಪ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಎಲ್ಲನೂ ಕೂಡ ಇದೆ, ಅಪ್ಡೇಟ್ ಮಾಡ್ತೀನಿ, ವರಿಬೇಡ. ಅಥವಾ ಭಾಳ ಇಂಪಾರ್ಟೆಂಟ್ ಅನಿಸ್ತಪ್ಪ ಅಂತಂದರೆ ಯೂಟ್ಯೂಬ್ ವಿಡಿಯೋ ಆದರೂ ಕೂಡ ಮಾಡ್ತೀನಿ, ವರಿಬೇಡ. ಸರಿ ಕಡ್ರು, ಎಲ್ಲರೂ ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊರಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕಮೆಂಟಲ್ಲಿ ಹೋಗ್ತೀನಿ ನಾನು ಈಗ ಇಂಗ್ಲೀಷ್ ಒಳಗೆ ಮಾಡಿ, ಇಂಗ್ಲೀಷ್ ಒಳಗಡೆ ಮಾಡಿ ಅಂತಂದು. ಸೊ ನಿಮಗೆ ಏನೇ ಇಂಗ್ಲೀಷ್ ಒಳಗೆ ಮಾಡೋರು ಅಂತ ಜಸ್ಟ್ ಟೆಕ್ಸ್ಟ್ ಮಾಡಿ ಹಾಕಿರ್ತೀನಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟು ನಾನು ಕರ್ನಾಟಕದ ಹುಡುಗರು ಇರೋ ಕಾರಣ ಕನ್ನಡದಲ್ಲಿ ಹೇಳ್ತಿರ್ತೀನಿ, ಆಯಿತಾ. ಸರಿ ಕಡ್ರು, ಬಾಯ್.